ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲಾಸ್ಟ್ ಇಯರ್ ಆಗಿರೋದ್ರಿಂದ ನಾವು ಫ್ರೆಂಡ್ಸ್ ಎಲ್ಲರೂ ಮಡಿಕೇರಿ ಸೈಡು ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಟ್ರಿಪ್ಗೆ ಹೊರಟ್ವಿ. ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಿದ್ರೆ, ಸ್ವಲ್ಪ ಜನ ಆಲ್ರೆಡಿ ಮಲಿಕೊಂಡಿದ್ರು. ಎಲ್ಲರೂ ಡ್ಯಾನ್ಸ್ ಮಾಡ್ತಿರೋದ್ರಿಂದ ಸೀಟ್ ಎಲ್ಲ ಖಾಲಿತ್ತು, ಅದಕ್ಕೆ ಅವ್ರಿಗೆ ಇಷ್ಟ ಬಂದಂಗೆ ಎಲ್ಲರೂ ಮಲಿಕೊಂಡಿದ್ರು. ಡ್ಯಾನ್ಸ್ ಎಲ್ಲ ಮುಗಿಸಿ ಎಲ್ಲರೂ ಮಲಿಕೊಂಡ್ವಿ. ನಾವು ಫಸ್ಟ್ ಬಂದಿದ್ದು ಬಾಬಾ ಬುಡಂಗಿರಿ ಟೆಂಪಲ್ಗೆ. ಇದು ಮಾರ್ನಿಂಗ್ ಬೇಗ ಬಂದಿರೋದ್ರಿಂದ ನಾವೆಲ್ಲರೂ ಫೈರ್ ಕ್ಯಾಂಪ್ ಹಾಕೊತ ಕೂತ್ಕೊಂಡಿದ್ವಿ. ಅಷ್ಟರಲ್ಲಿ ಬೆಳಕಾಯಿತು. ನಾವು ಟೆಂಪಲ್ ಹತ್ರ ಹೋಗಿ ಫೋಟೋಸ್ ಎಲ್ಲ ತೊಗೊಂಡು ನಾವು ಮತ್ತೆ ರಿಟರ್ನ್ ಹೊರಟ್ವಿ. ನಾವು ಫಸ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದು ಎತ್ತಿನ ಭುಜ ಟ್ರಕ್ಕಿಂಗ್ ಹೋಗ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಹಾಗೆ ಟಿಫನ್ ಏನು ಮಾಡಿಲ್ಲದೆ ಇರೋದ್ರಿಂದ ರೋಡಲ್ಲೇ ಟಿಫನ್ ಎಲ್ಲ ಮಾಡ್ಕೊಂಡು ಅಲ್ಲಿ ನೀರು ಹರಿತಿರೋದ್ರಿಂದ ಎಲ್ಲ ಅಲ್ಲೇ ಫ್ರೆಶ್ ಅಪ್ ಆಗಿ ಅಷ್ಟರಲ್ಲಿ ತಿಂಡಿ ರೆಡಿಯಾಗಿತ್ತು. ತಿಂಡಿ ಎಲ್ಲ ತಿನ್ಕೊಂಡು ನಾವು ಹೊರಟ್ವಿ. ಹಾಯ್ ಗಾಯ್ಸ್, ನಾವ್ ಇವತ್ತೆಲ್ರು ಎತ್ತಿನ ಭುಜ ಟ್ರಕ್ಕಿಂಗ್ ಹೋಗ್ತಿದೀವಿ. ಇನ್ನ ಸ್ಟಾರ್ಟಿಂಗ್ ಇದು. ಯಾರ್ಯಾರು ಸುಸ್ತಾಗ್ತಾರೆ ಏನಂತ ಗೊತ್ತಿಲ್ಲ. ಇವ್ ನೋಡ್ರಿ ಶ್ರೀಲಕ್ಷ್ಮಿ, ಅವರು ಲತಾ. ನಾವು ಹತ್ತಿದ್ದು ಜಸ್ಟ್ 1% ಏನೋ ಹತ್ತಿದ್ವಿ. ಅಷ್ಟರಲ್ಲೇ ನಾವು ಸುಸ್ತಾಗಿದ್ವಿ. ಅಲ್ಲಿ ತುಂಬ ಚಳಿ ಏನಿರಲಿಲ್ಲ, ಯಾಕಂದರೆ ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಬಿಸಿಲು ಬಂದಿತ್ತು. ಅಲ್ಲೇ ನಿಂತ್ಕೊಂಡು ಎಲ್ಲರೂ ಫೋಟೋಸ್ ಎಲ್ಲ ತೊಗೊಂಡು ಗ್ರೂಪ್ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡು ಮತ್ತೆ ರಿಟರ್ನ್ ಬಂದ್ವಿ. ಎತ್ತಿನ ಭುಜದಿಂದ ಮತ್ತೆ ಬರಬೇಕಾದ್ರೆ ರೋಡ್ ಸೈಡಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇತ್ತು. ನಾವು ಅಲ್ಲಿ ಬಸ್ನ ನಿಲ್ಲಿಸಿ ಎಲ್ಲರೂ ಹೋಗಿ ಸ್ವಲ್ಪ ನೀರಲ್ಲೆಲ್ಲ ಆಟ ಆಡ್ಕೊತಾ ಕೂತ್ಕೊಂಡಿದ್ವಿ. ಬಾಯ್ಸ್ ಎಲ್ಲರೂ ಅಲ್ಲಿ ಫೋಟೋ ಶೂಟ್ ಮಾಡ್ಕೊತಾ ಕೂತ್ಕೊಂಡಿದ್ರು. ನಾವು ನೆಕ್ಸ್ಟ್ ಹೊರಟಿದ್ದು ಸಿರಿಮನೆ ಫಾಲ್ಸಿಗೆ. ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಯಾರೂ ಊಟ ಮಾಡಿರೋದಿಲ್ಲ. ಅದಕ್ಕೆ ಅಡುಗೆ ಮಾಡೋದಕ್ಕೆ ಅಂತ ಹೇಳಿ ಎಲ್ಲರೂ ಸ್ಟಾರ್ಟ್ ಮಾಡಿದ್ರು. ಅಡುಗೆ ಎಲ್ಲ ಮಾಡಿ ಎಲ್ಲರೂ ಊಟ ಎಲ್ಲ ಮಾಡ್ಕೊಂಡು ನಾವು ಫಾಲ್ಸ್ ನೋಡೋದಕ್ಕೆ ಹೊರಟ್ವಿ. ಈ ಫಾಲ್ಸ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ನಾವು ನಡ್ಕೊಂಡು ಹೋಗಿ ಅಲ್ಲಿ ಫಾಲ್ಸ್ ಹತ್ರ ಎಲ್ಲ ಆಟ ಆಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನಾವು ನೆಕ್ಸ್ಟ್ ಹೊರಟಿದ್ದು ಸಿರಿಮನೆ ಫಾಲ್ಸಿಂದ ಶೃಂಗೇರಿಗೆ. ನಾವು ದೇವ್ರ ದರ್ಶನ ಮಾಡ್ಕೊಂಡು ದೇವಸ್ಥಾನದಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಆಲ್ಟ್ ಆಗಿದ್ವಿ. ನಾವು ನೆಕ್ಸ್ಟು ನಾವು ಮಾರ್ನಿಂಗ್ ಬೇಗ ಎದ್ದು ಉಡುಪಿಯಲ್ಲಿರೋ ಸಾಲಿಗ್ರಾಮಗೆ ಹೋದ್ವಿ. ನಾವು ಅಲ್ಲೇ ಎಲ್ಲ ಫ್ರೆಶ್ ಅಪ್ ಆಗಿ ಇಲ್ಲೇ ತಿಂಡಿ ಎಲ್ಲ ತಿನ್ಕೊಂಡು ಬೋಟಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊರಟ್ವಿ. ಇಲ್ಲಿ ಬೋಟಿಂಗ್ ಹೋಗಬೇಕಾದ್ರೆ ಗೈಡರ್ಸ್ ನಮಗೆ ಫಸ್ಟೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಹಿಂಗೆಲ್ಲ ನಾವು ಇದನ್ನು ಕಾಯಕ್ಕಾಗೆ ಮಾಡಬೇಕು ಅಂತ ಹೇಳಿ ನಾವು ಅದೇ ರೂಲ್ಸ್ನ ಫಾಲೋ ಮಾಡ್ಕೊಂಡು ಬೋಟಿಂಗ್ ಹೊರಟಿದ್ದು.
ನನಗೆ ಸ್ಟಾರ್ಟಿಂಗ್ ಭಯ ಆಯಿತು. ಅದಕ್ಕೆ ನಾನು ಫಸ್ಟ್ ಹೋಗ್ಬೇಕಾದ್ರೇ ಗೈಡರ್ ಜೊತೆ ಹೋಗಿದ್ದೆ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಇಬ್ಬಿಬ್ಬರು ಹೋಗ್ತಾಯಿದ್ರು. ನನಗೆ ಸ್ವಲ್ಪ ದೂರ ಹೋದ್ಮೇಲೆ ಅಷ್ಟು ಏನು ಭಯ ಅನ್ನಿಸ್ಲಿಲ್ಲ. ಅದಕ್ಕೆ ನಾನು ಬೇರೆ ಬೋಟಿಗೆ ಚೇಂಜ್ ಆದೆ. ನನ್ನ ಫ್ರೆಂಡ್ ರೋಹಿತ್ ಗೈಡರ್ ಹೇಳಿರೋ ರೂಲ್ಸ್ನ ಫಾಲೋ ಮಾಡದೆ ಗಿಡಗಳಿರೋ ಹತ್ರ ಹೋಗಿ ಗುದ್ಕೊಂಡಿದ್ರು. ನಿನ್ನ ನೇಚರ್ ಚೆನ್ನಾಗಿದೆ, ನಿನ್ನ ಫ್ಯೂಚರು ಚೆನ್ನಾಗಿರೋ ತಾಯಿ. ನಾವು ನೆಕ್ಸ್ಟ್ ಹೋಗಿದ್ದು ಮಲ್ಪೆ ಬೀಚ್. ಅಲ್ಲಿ ಟೈಮ್ ಆಗಿರೋದ್ರಿಂದ ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಗರ್ಲ್ಸ್ ಎಲ್ಲ ಸೇರಿ ಟೊಮೆಟೊ ಬಾತ್ನ ಮಾಡಿದ್ವಿ. ಎಲ್ಲರೂ ಊಟ ತಿನ್ಕೊಂಡು ಬೀಚಲ್ಲಿ ಆಟ ಆಡೋಣ ಅಂತ ಹೇಳ್ಬಿಟ್ಟು ಬೀಚ್ಗೆ ಹೋದ್ವಿ. ಮಲ್ಪೆ ಬೀಚಲ್ಲಿ ತುಂಬ ಥರದ ಆ್ಯಕ್ಟಿವಿಟೀಸ್ ಇತ್ತು. ನಾನು ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿನ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಸ್ವಲ್ಪ ಭಯ ಇರೋದ್ರಿಂದ ಜಸ್ಟ್ ನೀರಲ್ಲೇ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾ ಬಂದೆ. ನಮ್ಮ ಕ್ಲಾಸ್ ರಾಮ್ಕುಮಾರ್ ಅವನ್ನ ಮಣ್ಣಲ್ಲಿ ಎಲ್ಲರೂ ಬಾಯ್ಸು ಸೇರ್ಕೊಂಡು ಮಣ್ಣಲ್ಲಿ ಊರು ಹಾಕ್ಬಿಟ್ಟು ಅವನ್ನ ತೊಗೊಂಡೋಗಿ ನೀರಲ್ಲಿ ಹಾಕಿ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾವು ನೆಕ್ಸ್ಟ್ ಹೊರಟಿದ್ದು ಉಡುಪಿ ಶ್ರೀ ಕೃಷ್ಣ ಟೆಂಪಲ್ಗೆ. ಹೋಗ್ಬೇಕಾದ್ರೆ ಬಾಯ್ಸ್ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಹೊರಟರು. ಗರ್ಲ್ಸ್ ಎಲ್ಲರೂ ರೆಡಿ ಆಗಿರೋದ್ರಿಂದ ಯಾರು ಏನು ಡ್ಯಾನ್ಸ್ ಏನು ಮಾಡಲಿಲ್ಲ. ಗರ್ಲ್ಸ್ ಎಲ್ಲರೂ ಸ್ಯಾರಿ ಹಾಕ್ಕೊಂಡಿರೋದ್ರಿಂದ ಬಾಯ್ಸು ನಮಗೆ ಮ್ಯಾಚ್ ಆಗುವಂಥ ಸಾಂಗ್ ಹಾಕಿದ್ರು. ನಾವೆಲ್ಲರೂ ಎಂಜಾಯ್ ಮಾಡ್ಕೊಂತ ದೇವಸ್ಥಾನಕ್ಕೆ ರೀಚ್ ಆದ್ವಿ. ದೇವಸ್ಥಾನದಲ್ಲಿ ರಶ್ ಇರೋದ್ರಿಂದ ಕ್ಯೂ ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ನಮಗೆ ರಿಸ್ಕ್ ಅನ್ನಿಸ್ತು. ಯಾಕಂದರೆ ನನಗೆ ಸ್ಯಾರಿ ಹಾಕ್ಕೊಂಡು ಓಡಾಡದೇ ಇರೋದ್ರಿಂದ ಸ್ವಲ್ಪ ರಿಸ್ಕ್ ಅನ್ನಿಸ್ತು. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ತಲಕಾಡಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಹಾಗೆ ಹೋಗ್ಬೇಕಾದ್ರೆ ರೋಡ್ ಸೈಡಲ್ಲಿ ಬಸ್ನ ನಿಲ್ಲಿಸಿ ಎಲ್ಲರೂ ಸೇರ್ಕೊಂಡು ಅಡುಗೆ ಮಾಡ್ತಾಯಿದ್ರು. ನನಗೆ ಸ್ವಲ್ಪ ನಿದ್ದೆ ಬರ್ತಿರೋದ್ರಿಂದ ನಾನು ಮಲಿಕೊಂಡಿದ್ದೆ. ಊಟ ಎಲ್ಲ ಮುಗಿಸ್ಕೊಂಡು ನಾವು ತಲಕಾಡು ದೂರ ಇರೋದ್ರಿಂದ ನಾವು ಎಲ್ಲೂ ಆಲ್ಟ್ ಆಗದೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಮಾರ್ನಿಂಗು ತಲಕಾಡಿಗೆ ರೀಚ್ ಆಗಿದ್ವಿ. ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ವಿ. ದೇವಸ್ಥಾನ ಎಲ್ಲ ನೋಡ್ಕೊಂಡು ನಾವು ಟಿಫನ್ ಮಾಡದೇ ಇರೋದ್ರಿಂದ ಬರ್ತಾ ಹಾಗೆ ಹೋಟೆಲಲ್ಲಿ ಊಟ ತಿನ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಅಬ್ಬೆ ಫಾಲ್ಸಿಗೆ. ಇಲ್ಲಿಂದ ಬಸ್ಸಲ್ಲಿ ಹೋಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು 1-2 ಕಿಲೋಮೀಟರ್ ನಡೆಯೋದ್ರಿಂದ ನಾವು ನಡ್ಕೊಂಡು ಹೋಗಿದ್ವಿ. ಅಲ್ಲಿ ಜಿಪ್ ಲೈನ್ ಇತ್ತು. ಅಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ನೋಡ್ಕೊಂಡು ನಾವು ಇಲ್ಲಿ ಫಾಲ್ಸಲ್ಲೇನು ಅಷ್ಟು ನೀರು ಇರಲಿಲ್ಲ, ಆದರೂ ನೋಡೋಕ್ಕೆ ಚೆನ್ನಾಗಿತ್ತು. ನಾವು ಎಲ್ಲರೂ ಗ್ರೂಪ್ ಫೋಟೋ ಎಲ್ಲ ತೊಗೊಂಡು ಮತ್ತೆ ರಿಟರ್ನ್ ಹೊರಟ್ವಿ. ಬಸ್ಸಲ್ಲಿ ಎಲ್ಲರೂ ಸೇರ್ಕೊಂಡು ಅಂತ್ಯಾಕ್ಷರಿ ಆಡ್ಕೊಳ್ತಾ ಟೈಮ್ ಪಾಸ್ ಮಾಡ್ಕೊಳ್ತಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಹಾಗೆ ಟೈಮ್ ಪಾಸ್ ಮಾಡ್ಕೊಳ್ತಾ ಬರ್ತಾ ಬೇಗ ನಾವು ಗೋಲ್ಡನ್ ಟೆಂಪಲ್ಗೆ ರೀಚ್ ಆದ್ವಿ. ನಾವು ಇವಾಗ ಬರ್ತಾ ಇರೋದು ಗೋಲ್ಡನ್ ಟೆಂಪಲ್ಗೆ. ವಿ ಆರ್ ಎಂಟ್ರಿಂಗ್ ಬಟ್ ಆದ್ರೂ ನಮ್ಮ ಜೊತೆ ಯಾರು ವ್ಲಾಗ್ ಮಾಡಕ್ ಬರ್ತಾ ಇಲ್ಲ ಗೈಸ್. ಎಲ್ಲರೂ ಮುಂದೆ ಹೋಗಿ ಸಾಯ್ತಾ ಇದಾರೆ. ದಯವಿಟ್ಟು ರಿವರ್ಸ್ ಕ್ಯಾಮ್ರಾ ಹಾಕಿ ತೋರಿಸಿ ಅವರನ್ನು ಜನರನ್ನು. ನೋಡ್ರಿ ಅವರೆಲ್ಲ ಸುಮ್ಮನೆ ಹೋಗ್ತಾರೆ. ನಾವು 3 ಜನ ಮಾತ್ರ ವ್ಲಾಗ್ ಮಾಡ್ಕೊಂಡು ನಾವು ಬರ್ತಾ ಇದೀವಿ ಗೈಸ್. ಓಕೆ ಲೆಟ್ಸ್ ಕಮ್ ತೋರಿಸ್ರಿ ಏನು ಗೋಲ್ಡನ್ ಟೆಂಪಲ್. ನಾವು ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ದೇವೆ. ಗೋಲ್ಡನ್ ಟೆಂಪಲ್ ಎಲ್ಲ ನೋಡ್ಕೊಂಡು ನಾವು ನೆಕ್ಸ್ಟ್ ನಾವು ಹೊರಟಿದ್ದು ಮೈಸೂರಿಗೆ. ಇದು ಆ್ಯಕ್ಚುಲಿ ಲಾಸ್ಟ್ ನೈಟ್ ಆಗಿರೋದ್ರಿಂದ ಯಾರು ಮಲ್ಕೊಳ್ದೆ ಎಲ್ಲ ಅಂತ್ಯಾಕ್ಷರಿ ಆಡ್ಕೊತ ದಂಶರತ್ ಎಲ್ಲ ಥರದ ಗೇಮ್ಸ್ ಎಲ್ಲ ಆಡ್ಕೊತ ಟೈಮ್ ಪಾಸ್ ಮಾಡ್ಕೊತ ಹೊರಟ್ವಿ.
ಇದು ಆಲ್ರೆಡಿ ಲಾಸ್ಟ್ ಡೇ ಆಗಿತ್ತು. ಲಾಸ್ಟ್ ಡೇ ನಾವು ಫಸ್ಟ್ ಬಂದಿದ್ದೆ ಮಾದೇಶ್ವರನ ಬೆಟ್ಟಕ್ಕೆ. ಇಲ್ಲಿ ಬಂದು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಕ್ಯೂ ಅಲ್ಲೆಲ್ಲ ಹೋಗಿದ್ವಿ. ಒಂಥರ ಚೆನ್ನಾಗಿತ್ತು. ಇಲ್ಲಿ ಏನೋ ಸ್ಪೆಷಲ್ ಆಗಿ ಪೂಜೆ ಮಾಡಿ ಉತ್ಸವನ ಮಾಡ್ತಾಯಿದ್ರು. ಅದನ್ನು ನೋಡೋದಕ್ಕೆಲ್ಲ ಚೆನ್ನಾಗಿತ್ತು. ನಮಗೆ ಒಂಥರ ಲಕ್ ಅನ್ನಿಸ್ತು, ಯಾಕಂದರೆ ಇದೇ ಫಸ್ಟ್ ಟೈಮ್ ಈ ಥರ ಒಂದು ಉತ್ಸವವನ್ನು ನೋಡಿದ್ದು ನಾವು. ಇದು ಆ್ಯಕ್ಚುಲಿ ಲಾಸ್ಟ್ ಡೇ ಆಗಿರೋದ್ರಿಂದ ಟೈಮ್ನ ವೇಸ್ಟ್ ಮಾಡದೆ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿಲ್ಲ ಕರೆಕ್ಟಾಗಿ ಸ್ವಲ್ಪ ಹಿಂದೆ ಹೋಗಪ್ಪಿ, ಸ್ವಲ್ಪ ಕೈ ಹಿಂದೆ. ಶಶಿಕುಮಾರ್ ನಾವು ನೆಕ್ಸ್ಟ್ ಬಂದಿದ್ದು ಗಗನಚುಕ್ಕಿಪುರ ಚುಕ್ಕಿ ಫಾಲ್ಸಿಗೆ. ಇಲ್ಲಿ ಬಂದು ನಾವು ಫಸ್ಟು ಎಲ್ಲರೂ ಸೇರ್ಕೊಂಡು ರೀಲ್ಸ್ನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ರೀಲ್ಸ್ನ ಮಾಡಿ ಫಾಲ್ಸ್ ನೋಡೋಣ ಅಂತ ಹೇಳಿ ಹೋಗಿ ಫಾಲ್ಸ್ ಎಲ್ಲ ನೋಡ್ಕೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ವಾಪಸ್ ಬಸ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಹಾಗೆ ಬರ್ತಾ ಬಿಸಿಲು ಜಾಸ್ತಿ ಇರೋದ್ರಿಂದ ನಮಗೆಲ್ಲ ಸ್ವಲ್ಪ ಸುಸ್ತಾನಿತ್ತು. ಅದಕ್ಕೆ ನಾವು ಕಬ್ನಾಲೆಲ್ಲ ಕುಡ್ದು ಅಲ್ಲೇ ಪಕ್ಕ ಚುರ್ಮುರಿ ಮತ್ತು ವಾಟರ್ ಮೆಲನ್ ಎಲ್ಲ ಇತ್ತು, ಅದನ್ನೆಲ್ಲ ತೊಗೊಂಡು ತಿನ್ಕೊಂಡು ನಾವು ಬಂದ್ವಿ. ಎಲ್ಲರೂ ಆ್ಯಕ್ಚುಲಿ ಬಸ್ ಹತ್ರ ಹೋಗಿ ಡ್ಯಾನ್ಸ್ ಮಾಡೋದಕ್ಕೆ ರೆಡಿ ಆಗ್ತಿತ್ತು. ಆದರೆ ನಾವು 4 ಜನ ಸೇರ್ಕೊಂಡು ಅಂಗಡಿ ಹತ್ರ ತಿನ್ಕೊಳ್ತಾ ಇದ್ವಿ. ಹೋಗಿ ಮತ್ತೆ ಎಲ್ಲರೂ ಸೇರ್ಕೊಂಡು ಹೊರಗಡೆ ನಿಂತ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿ ಎಂಜಾಯ್ ಮಾಡಿದ್ವಿ. ನಾವು ನೆಕ್ಸ್ಟ್ ಬಂದಿದ್ದು ತಲಕಾಡಿಗೆ. ಇಲ್ಲಿ ನೀರು ಜಾಸ್ತಿ ಇರಲಿಲ್ಲ, ಅದಕ್ಕೇನು ಜಾಸ್ತಿ ಇಂಟ್ರೆಸ್ಟಿಂಗಾಗಿ ಏನು ಇರಲಿಲ್ಲ. ನೋಡ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಹೊರಟ್ವಿ. ಇದು ಆ್ಯಕ್ಚುಲಿ ಲಾಸ್ಟ್ ಮೂಮೆಂಟ್ ಆಗಿರೋದ್ರಿಂದ ಎಲ್ಲರೂ ಸ್ವಲ್ಪ ಇಮೋಷ್ನಲ್ ಆಗಿ ಇದ್ದರು.
ಮಾಡ್ಬೇಕಾ? ಇದು ಒಂದು ಬೆಸ್ಟ್